ವಾಸ್ತುಮೂರ್ತಿ ಪರಂ ಜ್ಯೋತಿ ವಾಸುದೇವ ಪರಶಿವ ವಾಸುದೇವಸ್ಸು ಸರ್ವೇಶಂ ವಾಸುದೇವಂ ನಮಾಮ್ಯಹಂ. ಓಂ ವಾಸ್ತುದೇವತಾಭ್ಯೋ ನಮಃ. ಸರ್ವೋಪಚಾರ ಪೂಜಂ ಸಮರ್ಪಯಾಮಿ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ವಿಶ್ವಾನಂದಾಚಾರ್ಯ. ಇಂದು ವಾಸ್ತುಶಾಸ್ತ್ರದ ಬಗ್ಗೆ ತಿಳಿದುಕೊಳ್ಳೋಣ. ಮನೆ ಆಯಾಯ ನಿರ್ಮಾಣ ಮಾಡಲು ವಾಸ್ತುಶಾಸ್ತ್ರ ತನ್ನದೇ ಆದಂಥ ಒಂದು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ. ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ವಾಸ್ತುಶಾಸ್ತ್ರದಲ್ಲಿ 8 ಆಯಗಳನ್ನಾಗಿ ರಚನೆ ಮಾಡಿದ್ದಾರೆ. ಅದು ಯಾವ್ಯಾವುದಪ್ಪ ಅಂತಂದರೆ ನೋಡಿ, ಧ್ವಜಾಯ, ಧ್ರುಮಾಯ, ಸಿಂಹಾಯ, ಶ್ವಾನಾಯ, ಮೃಷಭಾಯ, ಕರಾಯ, ಗಜಾಯ ಮತ್ತು ಕಾಕಾಯ ಅಂತೇಳಿ 8 ಆಯಗಳನ್ನು ರಚನೆ ಮಾಡಿದ್ದಾರೆ. ಈ 8 ಆಯಗಳಲ್ಲಿ ನಮಗೆ ಮನೆ ಕಟ್ಟಲು ಯೋಗ್ಯವಾದಂಥ ಆಯಗಳು ಯಾವುದಿದಪ್ಪ ಅಂತಂದರೆ, ಒಂದು ಧ್ವಜಾಯ ಮತ್ತು ಮೃಷಭಾಯ, ಇದ್ರ ಜೊತೆಗೆ ಸಿಂಹಾಯ ಮತ್ತು ಗಜಾಯ ಸಹ ಇದೆ. ಅದರಲ್ಲಿ ಹೆಚ್ಚಿನ ಆದ್ಯತೆ ಯಾವುದಕ್ಕಪ್ಪ ಕೊಡಬೇಕು ಅಂತಂದರೆ, ನಾವು ಧ್ವಜಾಯ ಮತ್ತು ಮೃಷಭಾಯಕ್ಕೆ ಹೆಚ್ಚಿನ ಆದ್ಯತೆ ಕೊಡಬೇಕು. ಮಾನವನು ಮನೆ ಕಟ್ಟಿ ಯೋಗ್ಯವಾಗಿ ನೆಮ್ಮದಿಯಿಂದ ಸಕಲ ಸಂಪತ್ತನ್ನು ಒಳಗೊಂಡು ತನ್ನ ಏಳಿಗೆಯನ್ನು ಅಭಿವೃದ್ಧಿ ಮಾಡ್ಕೊಬೇಕಂತಂದರೆ ಧ್ವಜಾಯ ಅಥವಾ ಮೃಷಭಾಯ ಆಯಗಳು ತುಂಬ ಶ್ರೇಷ್ಠವಾಗಿದೆ. ಹಾಗಾದರೆ ಧ್ವಜಾಯದ ಫಲಗಳೇನಪ್ಪ ಅಂತಂದರೆ, ಯಾರ್ಯಾರು ಧ್ವಜಾಯದಲ್ಲಿ ಮನೆ ನಿರ್ಮಾಣ ಮಾಡಿರ್ತೀರೋ ಅಂಥ ಮನೆ ಯಜಮಾನನಿಗೆ ಮತ್ತು ಅಲ್ಲಿ ವಾಸುವಂತಹ ಸದಸ್ಯರುಗಳಿಗೆ ಸಕಲ ಸಂಪತ್ತು, ದ್ರವ್ಯ ಲಾಭ, ವಸ್ತು ಲಾಭ, ವಿದ್ಯಾಭಿವೃದ್ಧಿ, ಶತ್ರುಗಳು ನಾಶ ಆಗ್ತಾರೆ ಮತ್ತು ರಾಜ್ಯ ಪೂಜಿತೆಯಿಂದ ಕೂಡಿರುತ್ತೆ. ಅಂದರೆ ಹೆಸರು ಹೇಳುತ್ತೆ ಧ್ವಜಾಯ. ಆಯ ಯಾವತ್ತು ಶ್ರೇಷ್ಠವಾಗಿರುತ್ತೆ. ಧ್ವಜ ಅಂತಂದರೆ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಹೆಸರು ಹೇಳ್ದಂಗೆ ಆಯ ಯಾವತ್ತು ಸೋಲೇ ಇಲ್ಲ ಆ ಮನೆಯಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ. ಧ್ವಜ ಅಂತಕ್ಕಂಥದ್ದು ಅಷ್ಟೊಂದು ಶ್ರೇಷ್ಠವಾಗಿದೆ. ಅದೇ ರೀತಿ ವೀಕ್ಷಕರೇ, ಮೃಷಭಾಯ ಸಹ ನೋಡಿ, ನಮ್ಮ ಹಿರಿಯರು ಯಾವ ರೀತಿಯಾಗಿ ಲಕ್ಷಣಗಳನ್ನು ನೋಡಿ, ಆಯಗಳಿಗೆ ಲಕ್ಷಣಗಳನ್ನು ಯಾವ ರೀತಿ ಕೊಟ್ಟಿದ್ದಾರೆ ಅಂತಂದರೆ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ನೋಡಿ. ಮೃಷಭ ಅಂತಂದರೆ ಹಸು ಯಾವ ರೀತಿ ನಮಗೆ ಫಲಗಳನ್ನು ಕೊಡುತ್ತದೋ ನೋಡಿ. ಹಸು ಮೇಯಿಸಿದ್ರೆ ಗೊಬ್ಬರ ಕೊಡುತ್ತೆ, ಅದು ಫಲವತ್ತದ ಅಂತ ಭೂಮಿ ಫಲವತ್ತತೆ ಮಾಡುತ್ತೆ. ಮತ್ತು ಆ ಕರ್ಕೊಂಡ್ರೆ ಹಾಲಾಗುತ್ತೆ, ಅಮೃತ. ಹಾಲಿನಿಂದ ಮೊಸರು, ಬೆಣ್ಣೆ, ತುಪ್ಪ, ಮಜ್ಜಿಗೆ, ಈ ರೀತಿ ತುಂಬ ಉತ್ಪನ್ನಗಳು ಸಿಗುವಂತಾಗಿ ಹಸುವಿನ ವಂಶಾಭಿವೃದ್ಧಿ ಹೆಂಗಾಗುತ್ತೋ ಅದೇ ರೀತಿ ಸಂಸಾರ ಹೆಂಗೆ ದೊಡ್ಡದಾಗ್ತಾ ಹೋಗುತ್ತೋ ಅದೇ ರೀತಿ ಮೃಷಭಾಯದು ಯಾರು ಮನೆ ಆಯ ನಿರ್ಮಾಣ ಮಾಡಿ ಕಟ್ಕೊಂಡಿರ್ತೀರೋ ಅಂಥವ್ರಿಗೆ ತುಂಬ ಚೆನ್ನಾಗುತ್ತೆ. ಅಂಥ ಮನೆಗಳು ಕಟ್ಟಿದರೆ ನಿತ್ಯವೂ ಕಲ್ಯಾಣ, ಪುತ್ರ ಲಾಭ, ಜಯಲಾಭ, ಸರ್ವ ಶುಭ ಕಾರ್ಯಗಳಂತ ಸಿಗುವಂಥವ ಲಕ್ಷಣಗಳು ತುಂಬ ಚೆನ್ನಾಗಿರುತ್ತೆ ಆ ಮನೆಯಲ್ಲಿ ನೋಡಿ. ಆ ಮನೆ ಸದಾ ವೃದ್ಧಿ ಆಗ್ತಾ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ. ಅದೇ ರೀತಿಯಾಗಿ ಮತ್ತೊಂದು ಸಿಂಹಾಯ ಇದೆ, ಗಜಾಯ ಇದೆ. ಸಿಂಹಾಯ ಬಂದು ಈ ಆಯ ರಾಜ್ಯ ಗಾಂಭೀರ್ಯದಿಂದ ಕೂಡಿರ್ತಕ್ಕಂಥದ್ದು. ಅಂದರೆ ಹೆಸರೇ ಹೇಳುತ್ತೆ ಸಿಂಹಾಯ. ಸಿಂಹಾಯ ಬಂದ್ಬಿಟ್ಟು ಇದು ಕಾಡಿನಲ್ಲಿರ್ತಕ್ಕಂಥ ರಾಜ ಸಿಂಹ ಅಲ್ವಾ. ಇಲ್ಲಿ ಈ ಆಯದಲ್ಲಿ ಯಾರು ನಿರ್ಮಾಣ ಮಾಡಬೇಕಪ್ಪ ಅಂತಂದರೆ, ಊರಿಂದ ಆಚೆಗಡೆ ಯಾರು ಮನೆ ನಿರ್ಮಾಣ ಮಾಡ್ತಾರೋ ಅಂತ ಸ್ಮಶಾನ ಹತ್ತಿರದಲ್ಲಿರ್ತಕ್ಕಂಥವ್ರು, ಅಥವಾ ಊರಿಂದ ಆಚೆಗಡೆ ತೋಟಗಳಲ್ಲಿ ಮನೆ ಕಟ್ಕೊತಿರ್ತಾರೋ ಅಂಥವ್ರು ಬೇಕಿದ್ರೆ ಸಿಂಹಾಯ ಶ್ರೇಷ್ಠವಾಗಿರುತ್ತೆ. ಕಾನ್ಸೆಪ್ಟ್ ಇಷ್ಟೇ, ಸಿಂಹಾಯ ಎದುರಿಗೆ ಮೃಷಭಾಯ ಅಥವಾ ಗಜಾಯ ಇದ್ದರೆ ಆ ಮನೆ ಎದುರಿನ ಮನೆ ಏಳಿಗೆ ಆಗೋದಿಲ್ಲ, ಅದು ನಾಶ ಆಗುತ್ತೆ ಅಂಥೇಳಿ ಶಾಸ್ತ್ರ ಹೇಳುತ್ತೆ ವೀಕ್ಷಕರು. ಹಾಗಾಗಿ ಊರಲ್ಲಿ ಮನೆ ಕಟ್ಕೊಂಡ್ರೆ ಆ ಮನೆ ಪಕ್ಕದ ಮನೆ, ಹಿಂದಿನ ಮನೆ, ಮುಂದಿನ ಮನೆ, ಇಲ್ಲಿ ಮೃಷಭಾಯಗಳೇನಾದರೂ ಕಟ್ಕೊಂಡಾಗ ಅಂಥ ಮನೆಗಳು ಏಳಿಗೆ ಆಗೋದಿಲ್ಲ, ಅವ್ರಿಗೆ ಶ್ರೇಯಸ್ಸಲ್ಲ ಅಂಥೇಳಿ ಊರಿಂದ ಆಚೆಗಡೆ ಕಟ್ಕೊಳ್ಳೋದಕ್ಕೆ ಆಗುತ್ತೆ. ಈ ಸಿಂಹಾಯಗಳೇನಿದ್ರೆ ಒಂದು ಪೊಲೀಸ್ ಸ್ಟೇಷನ್ನು, ಕೋರ್ಟು ಇಂಥದಕ್ಕೆ ಯೋಗ್ಯವಾಗಿರುತ್ತೆ. ಅಲ್ಲಿ ನೋಡಿ
ಒಂದು ಪೊಲೀಸ್ ಸ್ಟೇಷನ್ಗೆ ಹೋದ್ಮೇಲೆ ಒಂದು ಗಾಂಭೀರ್ಯ ಇರುತ್ತೆ, ಒಂದು ರಾಜ ಮರ್ಯಾದೆ ಇರುತ್ತೆ, ಅವರು ಹೇಳ್ದಾಗೆ ಕೇಳಬೇಕು, ಆ ರೀತಿ ಇರುತ್ತೆ ಒಂದು. ಎರಡನೇದೇನಪ್ಪ ಅಂತಂದರೆ, ಸಿಂಹಾಯದಲ್ಲಿ ಯಾರು ಮನೆ ನಿರ್ಮಾಣ ಆಗಿರುತ್ತೋ ಅಂಥ ಮನೆಯಲ್ಲಿ ಆ ಮನೆಯ ಯಜಮಾನಿ ಅಂದರೆ ಹೆಣ್ಣಿಗೆ ಸಂಸಾರ ನಿಭಾಯಿಸುವಂಥ ಶಕ್ತಿ ಇರುತ್ತೆ. ಗಂಡು ಮಕ್ಕಳಿಗೆ ಅಷ್ಟೊಂದು ಆಗ್ಬಲ ಇರೋದಿಲ್ಲ. ನೋಡಿ, ಗಂಡು ಮಕ್ಕಳು ಸುಮ್ಮನೆ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂತ ಸುಮ್ಮನೆ ಜೀವನ ನಡೆಸ್ತಾ ಇರ್ತಾರೆ. ಆ ಮನೆಯ ಸಂಪೂರ್ಣ ಜವಾಬ್ದಾರಿ, ಸಂಸಾರ ಜವಾಬ್ದಾರಿ ಆಗಿರ್ಬೋದು, ಏನೇ ಒಂದು ನಿರ್ಣಯ ತಗೊಬೇಕಾದ್ರೂ ಸಹ ಒಂದು ದುಡಿಮೆ ಸಹ ಹೆಣ್ಮಕ್ಳದ್ದಾಗಿರುತ್ತೆ. ನೋಡಿ, ನಮ್ಮ ಪೂರ್ವಜನರು ಆಯಗಳಿಗೆ ಅದೇ ಆಗಿರ್ತಕ್ಕಂಥ ಲಕ್ಷಣಗಳು, ಆಯಕ್ಕೆ ಒಂದು ಲಕ್ಷಣ ಯಾವ ರೀತಿ ಕೊಟ್ಟಿದ್ದಾನೆ. ಸಿಂಹ ನೋಡಿ, ಸಿಂಹ ಹೆಣ್ಣು ಸಿಂಹ ಬೇಟೆಯಾಡುತ್ತೆ, ಗಂಡು ಸಿಂಹ ಸುಮ್ಮನೆ ಗರ್ಜನೆ ಮಾಡಿ ಹೆಣ್ಣು ಸಿಂಹ ಹತ್ರ ಕಿತ್ಕೊಂಡು ತಿನ್ನುತ್ತೆ. ಕಡಿಮೆ ರೇರು, ಏನೋ ಗಂಡು ಸಿಂಹ ಬೇಟೆಯಾಡೋದು ರೇರು, ಹೆಣ್ಣು ಸಿಂಹನೇ ಹೆಚ್ಚಾಗಿ ಬೇಟೆಯಾಡೋದ್ರಲ್ಲಿ ಮುಂಚೂಣಿಯಲ್ಲಿರುತ್ತೆ. ಹಾಗಾಗಿ ಸಿಂಹದಲ್ಲಿ ಇರ್ತಕ್ಕಂಥ ಮನೆ ಸದಸ್ಯರುಗಳಲ್ಲಿ ಹೆಣ್ಣಿಗೆ ಹೆಚ್ಚಿನ ಜವಾಬ್ದಾರಿ ಇರುತ್ತೆ, ಅವರೇ ಮುಂಚೂಣಿಯಲ್ಲಿ ಸಂಸಾರವನ್ನು ನಡೆಸ್ಕೊಂಡು ಹೋಗ್ತಾ ಇರ್ತಾರೆ. ವೀಕ್ಷಕರು, ಅದೇ ರೀತಿಯಾಗಿ ಗಜಾಯ, ಈ ಗಜಾಯ ಶ್ರೇಷ್ಠವಾಗಿರುತ್ತೆ. ಆದರೆ ಗಜಾಯದಲ್ಲಿ ಆ ಮನೆ ಯಜಮಾನನು 2 ವಿವಾಹ ಅಂತ ಯೋಗ ಇರುತ್ತೆ. ಹಾಗಾಗಿ ಅಂದರೆ ದ್ವಿಪತ್ನಿ ಯೋಗ ಅಂತ ಕರೀತಾರೆ. ಹಾಗಾಗಿ ಈ ಆಯಗಳು ಸಹ ಬೇಡ. ಅಂದರೆ ಗಜಾಯ ಸಿಂಹಾಯ ಸಾಧಾರಣವಾಗಿರ್ತಕ್ಕಂಥ ಆಯ, ಇದು ಅಷ್ಟೊಂದು ಸಮಂಜಸ ಅಲ್ಲ. ಮಾನವನು ಉತ್ತಮವಾದಂತಹ ಜೀವನ ಮಾಡಬೇಕು, ಒಂದು ಕನಸಿನ ಮನೆ ಕಟ್ಕೊಬೇಕು, ನಾವು ಕುಟುಂಬ ಚೆನ್ನಾಗಿರಬೇಕು, ನಾವು ಅನ್ಯೋನ್ಯವಾಗಿ ಸಕಲ ಸಂಪತ್ತು ಸೌಕರ್ಯಗಳು ಶುಭ ಕಾರ್ಯಗಳು ನಡೆದು ವಂಶಪರಂಪರೆಯಾಗಿ ಅಭಿವೃದ್ಧಿ ಆಗಬೇಕಪ್ಪ ಅಂತಂದರೆ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಆಯ ಧ್ವಜಾಯ ಅಥವಾ ವೃಷಭಾಯ, ಈ ಆಯಗಳನ್ನು ನಿರ್ಮಾಣ ಮಾಡಿಕೊಂಡು ಎಲ್ಲರೂ ಸಕಲ ಸಂಪತ್ತಿಂದ ಸುಖ ಶಾಂತಿಯಿಂದ ಸಮೃದ್ಧಿಯಿಂದ ತಮ್ಮ ಕನಸಿನ ಮನೆಗಳನ್ನು ನಿರ್ಮಾಣ ಮಾಡಿಕೊಳ್ಳಿ ಅಂತ ಹೇಳ್ತಾ ಈ ಒಂದು ಕಾನ್ಸೆಪ್ಟ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ವೀಕ್ಷಕರೇ. ಮುಂದಿನ ಸಂಚಿಕೆಯಲ್ಲಿ ಯಾವ ಆಯಗಳು ಏನೇನು ಫಲ ಸಿಗುತ್ತೆ, ಆಯ ನಿರ್ಮಾಣ ಮಾಡೋದಕ್ಕೆ ಯಾವಂಥ ಶುಭ ದಿನಾಂಕಗಳು ಯಾವುದು, ವಾಸ್ತುಪುರುಷನ ಕಾರ್ಯವೈಖರಿಗಳ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ತಿಳಿಯೋಣ ಅಂತ ಹೇಳ್ತಾ ನಮಸ್ಕಾರ ವೀಕ್ಷಕರೇ.